ವೀಕೆಂಡ್ ಬಂದ್ ಕೂಡಲೇ ಏನಂತ ಗೊತ್ತಿಲ್ಲ, ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಬೇಕು, ಗಮ್ಮತ್ ಮಾಡ್ಬೇಕಂತ ಅನಿಸ್ತದೆ. ಬೆಳಿಗ್ಗೆ ಅಬಿಗೆ ಕಾಲ್ ಮಾಡಿ ಎಲ್ಲಾದ್ರೂ ಸಂಜೆ ಕೂತ್ಕೊಳ್ವಾ, ಕಲಿ ಕೊಡಿಯೋಣ ಅಂತ ಕೇಳಿದೆ. ನಮ್ ಫ್ರೆಂಡ್ಶಿಪ್ ಹೇಗಂದ್ರೆ ಯಾವ್ದಕ್ಕೂ ಇಲ್ಲ ಅಂತ ಹೇಳಲ್ಲ, ಒಂದ್ ಕಾಲ್ ಮಾಡಿದ ತಕ್ಷಣ ಬಂದ. 4 ಬೀದಿಗೆ ಬಂದ್ವಿ. ಅಲ್ಲೇ ನಮ್ ಫ್ರೆಂಡ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಅಭಿಸ ಸಿಕ್ಕಿದ್ರು. ನೋಡಿದ್ರೆ ಜಿಮ್ ಇದ್ದು ಪೇಂಟಿಂಗ್ ನಡೀತಾ ಇತ್ತು. ಅಬಿಗೆಸ ಬರ್ತೀಯಾ ಅಂತ ಕೇಳ್ದೆ. ಅವನ್ಸು ಬರ್ತಾ ಅಂತ ಹೇಳ್ದ. ಹಾಗೇನೆ ನಾವು 3 ಜನ ಒಂದೇ ಬೈಕಲ್ಲಿ ಕಲಿ ಕುಡಿಲಿಕ್ಕಂತ ಹೋದ್ವಿ. ಅಲ್ಲಿ ಒಂದೊಂದ್ ಗ್ಲಾಸ್ ಕಲಿ ಕುಡಿದು ಸಂಜೆಗೆ 4 ಲೀಟರ್ ತಕೊಂಡ್ ಬಂದ್ವಿ. ಹಿಂದೆ ಬರ್ತಾ ನಾವೆಲ್ಲ ಒಂದು ಎಳ್ನೀರ್ ಕುಡಿದ್ವಿ. ಸಂಜೆಗೆ ಚಿಕನ್ ಸುಕ್ಕ ಮಾಡುವ ಅಂತ ನಾ ಮನೆಗೆ ಹೋಗ್ತಾ ಆನ್ ದಿ ವೇ ಚಿಕನ್ ಸ್ಟೋರ್ ಹೋಗಿ 4 kg ಚಿಕನ್ ಅನ್ನು ತಕೊಂಡು ಮನೆಗೆ ಹೋದೆ. ಮನೆಗೆ ಹೋಗಿ ಚಿಕನ್ ಅನ್ನು ವಾಶ್ ಮಾಡಿ ತೆಂಗಿನಕಾಯಿಯ ಚೋಲಿಯನ್ನು ತೆಗೆದೆ. ಚಿಕನ್ ಸುಕ್ಕ ಮಾಡ್ತಾ ಇರ್ಬೇಕಾದ್ರೆ ಗ್ರೇಟ್ ಮಾಡಿದ ತೆಂಗಿನಕಾಯಿ ಬೇಕಾಗಿತ್ತು. ನಂಗಂತೂ ಗ್ರೇಟ್ ಮಾಡ್ಲಿಕ್ಕೆ ಬರಲ್ಲ. ಅಮ್ಮನ ಕಾಲು ಬಿದ್ದು ರಿಕ್ವೆಸ್ಟ್ ಮಾಡಿ ಹೇಗಾದ್ರೂ ಗ್ರೇಟ್ ಮಾಡಿಸಿದೆ. ಚಿಕನ್ ಸುಕ್ಕ ಆಲ್ಮೋಸ್ಟ್ ರೆಡಿ ಆಗಿತ್ತು. ಫೈನಲ್ ಟಚ್ಗೆ ನಮ್ಮ ಅಮ್ಮನಿಗೆ ಕರೆದು ಒಂದ್ ಟೇಸ್ಟ್ ಮಾಡ್ಲಿಕ್ಕೆ ಹೇಳಿದೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಯನ್ನು ತೊಳೆದು ನಾನ್ಸ ಸೀದಾ ಜಿಮ್ಗೆ ಹೊರಟೆ. ಜಿಮ್ ಅಲ್ಲಿ ಸುಹಾನ್ ಮತ್ತೆ ಕಾರ್ತಿಕ್ ಸಿಕ್ಕಿದ್ರು. ಅಲ್ಲೇ ಕೆಲವೊಂದು ವಿಡಿಯೋ ಶೂಟ್ ಮಾಡಿ ಅವರನ್ನು ಕರ್ಕೊಂಡು ಸೀದಾ ನಾನು ಮನೆಗೆ ಬಂದೆ. ಬಲ್ಕಿಂಗ್ ರೆಸಿಪಿ ಬೋರ್ಡ್ ಅಂಡ ಮೆರಡೆಗೆ ಫುಲ್ ವರ್ಕೌಟ್ ಸ್ಪ್ಲಿಟ್ ಪೂರ ಮೇರ್ ಬಂದ್ಬೇಕು ನಮ್ಮ ಜಿಮ್ದ ಬಲ್ಕಿಂಗ್ ಸ್ಪೆಷಲಿಸ್ಟ್. ಥ್ಯಾಂಕ್ ಯು ಮಧ್ಯಾಹ್ನ ಚಿಕನ್ ಸುಕ್ಕ ಮಾಡಿದ ಸಮಯ ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕೆ ನೆನಪು ಹೋಗಿತ್ತು. ಸಂಜೆ ಮನೆಗೆ ಬರ್ತಾ ಅಂಗಡಿಯಿಂದ ಕೊತ್ತಂಬರಿ ಸೊಪ್ಪು ತಕೊಂಡು ಅದನ್ನು ಕಟ್ ಮಾಡಿ ನಮ್ಮ ಅಭಿಷೇಕ್ ಗಾರ್ನಿಶಿಂಗ್ ಮಾಡಿದ್ರು. ಹೀಗೇನೆ ಕಲಿ ಕುಡಿತಾ ಮಾತಾಡ್ತಾ ಗಮ್ಮತ್ ಮಾಡ್ತಾ ಶನಿವಾರ ಹೇಗೆ ಮುಗಿತು ಅಂತಾನೆ ಗೊತ್ತಾಗಿಲ್ಲ. ಕೊನೆಗೆ ಅಭಿ ಕಟ್ಟಿಂಗ್ ಏರಿಯಲ್ಲಿಂದು ಆಟ ನಡೀತಾ ಉಂಟಂತ ಹೇಳ್ದ. ನಾನ್ ಸುಹಾನ್ ಮತ್ತೆ ಅಭಿ ಆಟ ನೋಡ್ಲಿಕ್ಕೆ ಹೋಗಿ ಹಿಂದೆ ಬಂದು ಇವತ್ತಿನ ದಿನ ಇಲ್ಲಿಯೇ ಮುಗಿಸಿದ್ವಿ. ಇಂಚಿತ್ತಿನ ಲಾಗ್ಸ್ ನನ್ನೆಲ್ಲ ಬೋರ್ಡ್ ಇತ್ತನ ಫಾಲೋ ಮಲ್ಪಲೆ. ಸರಿ, ಇವತ್ತಿಗೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ಲಾಗ್ ಅಲ್ಲಿ.